ತುಂಬ ಚೆನ್ನಾಗಿ ಡ್ರಾಮಾ ಮಾಡಿಬಿಟ್ಟಿದ್ದಾನೆ ಕಣೆ. ನಿನ್ನ ಒಂದೆರಡು ನಂಬರ್ ಇದ್ವಲ್ಲ, ನೀನೊಂದೆರಡು ಕೊಟ್ಟಿದ್ದಲ್ಲ ಸಿಮ್ಗಳು, ಅವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಜಾಡಿಸ್ಬಿಟ್ಟಿದ್ದಾನೆ. ಫೋನ್ ಮಾಡಿ 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 ಮಾತಾಡ್ಬಿಟ್ಟಿದ್ದಾನೆ. ಏನಂತ ಹೇಳ್ದೆ ರಕ್ಷಿ? ಎಲ್ಲೇ ಇದೆಯಾ? ಯಾವಾಗ ಬರ್ತೀಯಾ? ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅಂಗಡಿ ಹತ್ರ ಇದೆಯಾ? ಯಾವಾಗ ಮೀಟ್ ಮಾಡಕ್ಕೆ ಬರ್ತೀಯಾ? 1 ಗಂಟೆ ಬೇಗ ಬಾ ಅಂತ ಹೇಳಿ ಫೋನಲ್ಲಿ ಮಾತಾಡಿದ್ದೀನಿ. ಸೂಪರ್, ತುಂಬ ಚೆನ್ನಾಗಿ ಮಾತಾಡಿದ್ಯಾ. ಎಷ್ಟು ಚೆನ್ನಾಗಿ ಮಾತಾಡಿದ್ಯೋ ನೀನು. ನನಗೇನೋ ತುಂಬ ಖುಷಿ ಆಗ್ತೈತೆ. ಹಂಗಾದ್ರೆ ರುಚಿಗೆ ಎದ್ಬಿಟ್ಟ ಫೋನ್ ಮಾಡಿದ್ನ ನಿನ್ಗೆ ಅವನು? ಹ್ಞೂ ಮಾಡಿದ್ದ. ನಾನು ಯಾವ್ಯಾವ ಸುಮ್ಮನೆ ಕೊಟ್ಟು ಲಾಗಾಡಿಸ್ಬಿಟ್ಟಿದ್ದೀನಿ. ಒಂದೇ ನಂಬರ್ ಅಲ್ಲ, ನಿನ್ನ 2 ನಂಬರು, ಚಂಪನ 2 ನಂಬರು, ನನ್ನ 2 ನಂಬರು, ಹಿಂಗೆ 10 ನಂಬರು ಫೋನ್ ನಂಬರ್ ತೊಗೊಂಡು ಒಂದ್ರಾಗ ಆದ್ಮೇಲೆ ಒಂದ್ರಾಗಿ ಎಲ್ಲ ಬ್ಲಾಕ್ ಮಾಡ್ಯಾವ್ರಿ. ಅದಕ್ಕೇನೆ 10 ಇರೋದ್ರಿಂದ ಹೆಂಗನ ಮ್ಯಾನೇಜ್ ಮಾಡಿದ್ದೀನಿ. ಏನು ಬೇಡ ಆಗ್ಲೆಲ್ಲ ಮಾಡಿದ್ದೀನಿ. ಮಾಡ್ಲಾ ಈಗ್ಲೂ? ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು. ಅವಳು ಭಾಳ ಜೋರು ಮಾಡ್ತಾಳೆ ಕಣೋ. ಬಿಡು, ನೀನೇನಿದ್ರಾಗೇನೇನು ತಪ್ಪಿ ಸಿಕ್ಕಾಕೊಳ್ಳಲ್ಲ. ಪಾಪ ನಾನು ಹೇಳ್ದಂಗೆ ಕೇಳ್ತಾನೆ ಕಣೆ. ಭಾಳ ಒಳ್ಳೆಯವನು ಇವನು. ನಾನು ಏನು ಹೇಳ್ತೀನಿ ಅದನ್ನ ಇಲ್ಲ ಅನ್ನಲ್ಲ. ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಡ್ತಾನೆ ಅಲ್ವೇನೋ? ಮಾಡ್ಕೊಡ್ತೀನಿ ಚಂಪ. ನಾನು ಯಾವುದಕ್ಕಾದ್ರೂ ಇಲ್ಲ ಅಂತ ಹೇಳಿದಿನ? ನೀನು ಯಾವ ಕೆಲಸ ಹೇಳಿದೀಯ ನನಗೆ? ನಾನು ಯಾವುದು ಮಾಡ್ಕೊಟ್ಟಿಲ್ಲ ಹೇಳು. ಪ್ರತಿಯೊಂದು ಕೆಲಸನೂ ನಾನು ನಿನಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ. ನಾನು ಏನೂ ಇಲ್ಲ ಅನ್ನೋದಿಲ್ಲ. ತಲೆ ಕೆಡಿಸ್ಕೊಬೇಡ ನೀನು ಅಷ್ಟೇನೆ. ಗೊತ್ತಾಗೋದಿಲ್ಲ ಬಿಡು. ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಗೊತ್ತಾಗೋದಿಲ್ಲ. ಇನ್ನೊಂದ್ಸತಿ ಮಾಡೋದಿಲ್ಲ. ಹೆಂಗೆ ಬೈತಾಳೆ ನೋಡೋಣ. ಹಲೋ ಮೈ ಡಿಯರ್ ಬೇಬಿ, ಏನು ಮಾಡ್ತಾ ಇದೀಯಾ? ಯಾವನು ನೀನು ಲೋಫರ್? ಲೋಫರ್ ನನ್ನ ಮಗ, ಯಾವನ ನೀನು? ನನಗೇನಾದರೂ ಸಿಗೋ ನೀನು. ಯಾಕೋ ಹಿಂಗೆ ಮಾಡ್ತಾ ಇದೆಯಾ ನೀನು? ಯಾವನೋ ನೀನು? ನನ್ನಿಂದ ಏನಾಗಬೇಕು ನಿನಗೆ? ಏನಾಗಬೇಕು? ಮೈ ಡಿಯರ್ ಎಲ್ಲಿದೆಯಾ ಮೈ ಡಿಯರ್? ನಾನು ನಿನ್ನನ್ನು ನೋಡಬೇಕು, ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈ ಡಿಯರ್. ಎಲ್ಲಿದೆಯಾ ಡಿಯರ್? ನಾನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅಂಗಡಿ ಹತ್ರ ಇದೆಯಾ? 1 ಗಂಟೆ ಬೇಗ ಬಂದುಬಿಡು. ಓನರ್ಗೆ ಹೇಳ್ಬಿಟ್ಟು 1 ಗಂಟೆ ರಜೆ ತೊಗೊಂಡು ಬಂದುಬಿಡು. ಆ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ತಿಂದ್ಕೊಂಡು ಗೋಬಿ, ಪಾನಿಪುರಿ, ಎಗ್ ರೈಸು, ನಿನಗೇನು ಬೇಕು ಎಲ್ಲ ಇವತ್ತು ಇಷ್ಟಪಟ್ಟಿರೋದು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಎಲ್ಲಿದೆಯಾ ಬರಲಾ ಇವಾಗಲೇ ಮೀಟ್ ಮಾಡೋದಕ್ಕೆ? ನನ್ನ ಮಗನೇ, ಸಿಗೋ ಕಾಲಗಳ ತಗೊಂಡು ಹೊಡೆದು ಬಿಡ್ತೀನಿ. ಲೋಫರ್ ನನ್ನ ಮಗನೇ ನೀನು. ಸಿಗೋ. ಯಾ ಮಗ್ತವನು, ಎಂಥ ಮಗ್ತವನು ಅಂತ ನಾನು ನಿನ್ನ ನೋಡೇ ಇಲ್ಲ. ಲೋಫರ್ ನನ್ನ ಮಗನೇ, ಕಜ್ಜಿ ನಾಯಿ, ಈ ಕಂತ್ರಿ ನಾಯಿ, ಎಲ್ಲಿದೆಯಾ? ಸಿಗೋ, ಮೆಟ್ಟು ತಗೊಂಡು ಹೊಡೆದು ಬಿಡ್ತೀನಿ. ಯಾಕೆ ಡಿಯರ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದೀಯಾ? ಡಿಯರ್ ಹಾಗೆಲ್ಲ ಮಾತಾಡಬೇಡ. ನನಗೆ ತುಂಬ ಬೇಜಾರಾಗುತ್ತೆ. ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ತುಂಬ ಬೇಜಾರಾಗುತ್ತೆ ಡಿಯರ್. ಈ ರೀತಿ ಎಲ್ಲ ಮಾಡಬೇಡ. ಏಯ್, ಯಾವನೋ ನೀನು? ಯಾವನೋ ನೀನು? ಎಲ್ಲಿ ಏನು ಅಂತ ಹೇಳಿ ಅಡ್ರೆಸ್ ಹೇಳು. ಹಲೋ ಹೇಗನ್ನಿಸ್ತು? ಹೇಗೆ ಮಾತಾಡಿದೆ? ತುಂಬ ಚೆನ್ನಾಗಿ ಮಾತಾಡಿದೆ ಕಣೋ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ತಾನೆ ರಕ್ಷಿ. ನನಗೆಲ್ಲ ಮಾತಾಡು ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಪರು. ಹೇಗಿದೆ ನನ್ನ ಐಡಿಯಾ? ಸೂಪರ್ ಕಣೆ, ಸೂಪರ್. ಅವರಿಬ್ರು ಕೆಲಸದಿಂದ ತೆಗೆಸ್ಬಿಡು. ನಾನು ನೀನು ಇಬ್ಬರು ಹೋಗೋಣ. ಎಲ್ಲ ಆದಮೇಲೆ ಅವ್ರ ಗಂಡ ಮತ್ತೆ ಇನ್ನೆಲ್ಲ ಕೆಲ್ಸಕ್ಕೆ ಕಳಿಸ್ತಾನೆ ಅವಳನ್ನ. ಮುಚ್ಕೊಂಡು ಮನೇಲಿ ಬಿದ್ದಿರೆ ಅಂತ ಹೇಳಿ ಮನೆ ಇಟ್ಕೊಂಡಿರಿಸ್ತಾನೆ. ಇನ್ನೆಲ್ಲಿ ಅವಳನ್ನ ಕೆಲ್ಸಕ್ಕೆ ಕಳಿಸ್ದಂಗೆ ಅವಳು ಕೆಲ್ಸಕ್ಕೆ ಹೋದಂಗೆನೆ. ಯಾವ ಕೆಲಸ ಇಲ್ಲ, ಕಾರ್ಯವಿಲ್ಲ, ಏನಿಲ್ಲ. ಮನೇಲಿ ಬಿದ್ದಿರ್ತಾಳೆ, ನೋಡ್ಕೊಂಡು ಇರುಮಂತೆ ಸುಮ್ಮನಿರು. ತಲೆ ಕೆಡಿಸ್ಕೊಬೇಡ ಲೋಫರ್. ನಿನಗೆ ಎಷ್ಟೊಂದು ಮೋಸ ಮಾಡಿದಾಳೆ ಅಂತ ಅಂದರೆ ನಾನು ಅಷ್ಟೇನೆ. ನನಗೂ ಹೆಂಗೆ ಹೊಡಿಯೋಳು ಅಂದರೆ ಅಲ್ಲಿ, ಅಯ್ಯೋ ಅವಳದೇ ಜೋರು. ಅವ್ರ ಅಕ್ಕನಿಗಿನ್ನ ಅವಳದೇ ಜೋರು. ಸಣ್ಣ ಮೀನು ದೊಡ್ಡ ಮೀನು ನುಂಗ್ತು ಅನ್ನೋಂಗೆ ಅವ್ರ ಅಕ್ಕ ಹೆಂಗೋ ಮುಚ್ಕೊಂಡು ಸುಮ್ಮನಿರೋಳು. ಇವಳೇ ಎಷ್ಟು ಜೋರು ಮಾಡೋಳು ಗೊತ್ತಾ? ನೀನು ಇಲ್ಲೋಡು ಚಂಪ, ಇಂಥವು ಏನೇ ಮ್ಯಾಟ್ರ್ ಇದ್ರೂ ನನಗೆ ತಿಳಿಸು. ನಾನು ಏನು ಮಾಡ್ಬೇಕಂದು ಮಾಡ್ತೀನಿ. ಹೋಗಿ ಆ ಹುಡುಗಿನ ಮಾತಾಡಿಸ್ಲಾ, ಡೈರೆಕ್ಟಾಗೆ ಮಾತಾಡಿಸ್ಬಿಡ್ತೀನಿ. ಬೇಕಾದ್ರೆ ಹೋಗಿ ಬಾ ಪ್ರೀತಿ ಅಂತ ಹೇಳಿ, ಇಂಥವ್ರ ಮನೆ ಈಗ ಇಲ್ಲೈತೆ ಈ ಹುಡುಗಿನೇ ಅಂತ ಹೇಳಿ ತೋರಿಸ್ಬಿಡು. ನಾನು ಡೈರೆಕ್ಟಾಗಿ ಮಾತಾಡಿಸ್ತೀನಿ. ಹೋಗಿ ಏನು ಗೊತ್ತೇ ಇಲ್ವಾ ನಾನು ಯಾರಂತ? ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದೆಯಾ ಅಂತ ಹೇಳಿ ನಾನು ಡೈರೆಕ್ಟಾಗಿ ಮಾತಾಡಿಸ್ತೀನಿ. ಬೇಡ, ಸ್ವಲ್ಪ ದಿನ ಡೈರೆಕ್ಟಾಗೇನು ಮಾತಾಡಿಸ್ಬೇಡ. ಹಿಂಗೆ ಚೆನ್ನಾಗಿ ಆಟ ಆಡ್ಸೋಣ. ಇದರಲ್ಲೇ ಚೆನ್ನಾಗಿ ಮಜಾ ಸಿಗುತ್ತೆ. ಇದರಲ್ಲೇ ಚೆನ್ನಾಗಿ ಆಟ ಆಡಿಸ್ಬೋದು ಅವ್ರನ್ನ. ಅದೇ ಮತ್ತೆ ಇವ್ನು ಏನಿಲ್ಲ ತಲೆ ಕೆಟ್ಬಿಟ್ರೆ ಅಂತಿತ್ತವನಲ್ಲ, ನಾವು ಹೇಳಿದ ಕೆಲಸ ಮಾಡ್ಬಿಡ್ತಾನೆ. ಹೋಗಿ ಡೈರೆಕ್ಟಾಗೇನೆ ಬೇಕಾದ್ರೆ ಹೋಗಿ ಮಾತಾಡಿಸ್ಬಿಡ್ತಾನೆ ಅವಳನ್ನ. ಹಂಗೆ ಇವನೇನು ಯಾತಕ್ಕೂ ಹೆದರಿಕೆಮ್ಮ ಅಂತಾನಲ್ಲ ಇವನು. ಯಾತಕ್ಕೂ ಎದ್ರಲ್ಲ ಕಣೆ. ಹೋಗಿ ಪ್ರೀತಿ ಬಾ, ಬೇಕಾದ್ರೆ ನಾವಿಬ್ರು ಫಿಲಮ್ಗೆ ಹೋಗೋಣ ಅಂತ ಹೇಳಿ ಕರೆದ್ಬಿಡ್ತಾನೆ ಇವನು. ಹಂಗೆ ಇವನು ಏನು ಎದ್ರಲ್ಲ, ತೋರಿಸ್ಬೇಕಾದ್ರೆ ಇವಾಗ ಹೋಗಿ ಮಾತಾಡ್ಸೋ ಅಂತವ್ನು ಇವನು. ಅದಕ್ಕೇನೆ ನಾನು ಹಿಂಗೆ ಒಂದು ಸ್ವಲ್ಪ ದಿನ ಮಜಾ ತಗೊಳ್ಳೋಣ, ಹಿಂಗೆ ಚೆನ್ನಾಗಿ ಆಟ ಆಡ್ಸೋಣ ಸ್ವಲ್ಪ ದಿನ ಅಂತ. ಫೋನಲ್ಲಿ ಗೊತ್ತಾಗೋದಿಲ್ಲ. ಡೈರೆಕ್ಟಾಗಾದರೆ ಫೋನ್ ಪೊಲೀಸ್ ಕಂಪ್ಲೇಂಟ್ ಅದು ಇದು ಕೊಟ್ಬಿಟ್ಟು ಎಳ್ಕೊಂಡು ಹೋಗ್ಬಿಡ್ತಾರೆ. ಫೋನಲ್ಲಾದರೆ ಏನು ಗೊತ್ತಾಗೋದಿಲ್ಲ. ಯಾವ ನಂಬರ್ ಅಂತ ಅವರು ಚೆಕ್ ಮಾಡಿಸ್ತಾರೆ, ಯಾವ ನಂಬರ್ ಅಂತ ಅವರು ಎಲ್ಲನೇ ಫಾಲೋ ಮಾಡೋಕ್ಕಾಗುತ್ತೆ, ಬ್ಲಾಕ್ ಆಗುತ್ತೆ, ಮಾಡ್ಸೋಕ್ಕಾಗಲ್ಲ. ಅವ ಸುಮ್ಮನೆ ಆಗ್ತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಚೆನ್ನಾಗಿ ಜಗಳ ಆಡ್ತಾರೆ ಸುಮ್ಮನಿರು ಗಂಡ ಹೆಂಡತಿ ಇಬ್ಬರೂ. ಬೇಡ, ಇವಾಗ ಸದ್ಯಕ್ಕೆ ಏನಂತ ದೊಡ್ಡ ನಿರ್ಧಾರ ಎಲ್ಲ ತಗೊಳ್ಳೋದು ಬೇಡ, ಸುಮ್ಮನೆ ಇದ್ಬಿಡು.
ನಾನು ಈ ವಿಷಯನ ಯಾರಿಗೂ ಹೇಳಿಲ್ಲ. ನಮ್ಮ ಇಬ್ಬರಲ್ಲೇ ಇಲ್ಲಿ ಯಾರ ಹತ್ರನೂ ಹೇಳಕ್ ಹೋಗ್ಬಿಡ. ಇಲ್ಲ ಇಲ್ಲ. ಅವಳು ಕೆಲಸ ಬಿಟ್ಟರೆ ನಾನು ಹೋಗಲ್ಲ. ಆಮೇಲೆ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋಬೋದು. ನನಗೂ ಕೆಲಸ ಹುಡುಕಿ ಹುಡುಕಿ ಸಾಕಾಗೈತೆ ಕಣೆ. ಅವಳು ಅವಳ ಒಬ್ಳು ಕೆಲಸ ಕೊಡ್ತೀನಿ ಅಂತ ಹೇಳಿದ್ಲು. ಅವಳು ಬಾಕ್ಲು ಹಾಕ್ಬಿಟ್ಲು. ಏನಮ್ಮ ಚಂಪಾ, ಯಾವಾಗ ಬಂದೆ? ಇವಾಗಿನೂ ಬಂದೆ ಆಂಟಿ. ಚೆನ್ನಾಗಿದ್ಯಾ? ಚೆನ್ನಾಗಿನಮ್ಮ. ಈ ಹುಡುಗ ಯಾರು? ನನ್ನ ಫ್ರೆಂಡ್ ಕಣ ಆಂಟಿ. ಇವನು ರಕ್ಷಿ ಅಂತ ಹೇಳಿ ನನ್ನ ಫ್ರೆಂಡು. ನನಗೆ ತುಂಬ ದಿನದಿಂದನ ಕ್ಲೋಸ್ ಇವನು. ಬರ್ತೀನಿ ಚಂಪಾ ನಿನ್ನ ಜೊತೆ ಅಂತ ಹೇಳ್ದ. ಅದಕ್ಕೇ ಇವಳಿಗೂ ಪಾರುಗೂ ಪರಿಚಯನ, ಅದಕ್ಕೆ ಕರ್ಕೊಂಬಂದೆ. ಬಿರಿಯಾನಿ ಮಾಡ್ತಾ ಇದ್ದಮ್ಮ. ಆಯ್ತಾ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಆಯ್ತಾ? ಮಾಡ್ತಾ ಇದ್ದೀನಮ್ಮ. ಮಾಡ್ತಾ ಇದ್ದೀನಿ. ಈಗ ಮಾಡೋಗಮ್ಮ, ಹೋಗು. ಸುಮ್ಮನೆ ಆಂಟಿಗೆಲ್ಲ ಯಾಕೆ ತೊಂದರೆ ಕೊಟ್ಟು ಎಲ್ಲ ಏನಕ್ಕೆ ಮಾಡಕ್ಕೆ ಹೋದೆ? ಸುಮ್ಮನೆ ಏನು ಅದೆಲ್ಲನ ಬಿರಿಯಾನಿ ಎಲ್ಲ ಯಾಕೆ ಸುಮ್ಮನೆ ಮಾಡ್ಸಕ್ಕೆ ಹೋದೆ? ನೀನು ನನಗೆ ಇಷ್ಟು ಹೆಲ್ಪ್ ಮಾಡ್ತಾ ಇದೀಯಾ ಅಂದರೆ ಇಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾ ಇದೀಯಾ ಅಂದರೆ ನಾನು ನಿನಗೆ ಬಿರಿಯಾನಿ ಎಲ್ಲ ಮಾಡ್ಸೋಕ್ಕಿಲ್ವಾ? ನನಗೂ ತುಂಬ ದಿವಸ ಆಗಿತ್ತು ತಿಂದು. ಅಲ್ಲ, ನಾ ಮನೆ ಮಾಡ್ತಾನೆ ಇರಲಿಲ್ಲ. ಆಗ ಅವಳು ಮಾಡಿದ್ರೆ ಬರೀನ ಅದು ಇದು ಏನಾದರೂ ಮಾಡೋಳು ಚೆನ್ನಾಗೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಅಮ್ಮನ ಮನೇಲಿ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಇವತ್ತು ನನಗೂ ನೀವು ಬಂದಿದ್ರಲ್ಲ, ಅದಕ್ಕೆ ಇವನಿಗೂ ತುಂಬ ಇಷ್ಟ ಅಲ್ಲ, ಅದಕ್ಕೆ ಮಾಡಿಸಿದ್ದೀನಿ. ಮತ್ತೊಂದು ಸತಿ ಮಾಡೋಣ ಚಂಪಾ ಇವಾಗ. ಬೇಡ ಸುಮ್ಮನಿರಪ್ಪ. ಸುಮ್ಮನಿದ್ಬಿಡು. ಒಂದು 5 ನಿಮಿಷ ಸುಧಾರಿಸು. ಅವಳು ಸುಧಾರಿಸ್ಕನ್ಲಿ. ನೀನು ಒಂದೇ ಸತಿ ಸಡನ್ನಾಗಿ ಹಿಂಗೆ ಆಗ್ಲಲ್ಲ ಅವಳಿಗೆ ಮಾಡ್ತಾ ಇದ್ರೆ ಅವಳಿಗೆ ಆಮೇಲೆ ಏನಾರ ಒಂದು ಗತಿ ಆಗ್ಬಿಟ್ಟತ್ತು. ಒಂದೇ ಸತಿ ಆಮೇಲೆ ಏನಾದರೂ ಆದರೆ ಅಲ್ಲ, ಹೇಳು ನೀನು. ಇವಾಗ ಮಾಡ್ತೀನಿ. ಓ ಏನಮ್ಮ ಚಂಪಕಲಿ, ಯಾವಾಗ ಬಂದೆ? ನಿಮ್ಮ ಅಪ್ಪಾಜಿ ಅಂತೂ ನಾನು ಇನ್ನೂ ಚಂಪಕಲಿ ಅನ್ನೋದು ಬಿಟ್ಟೇ ಇಲ್ಲ. ನನ್ನ ಹೆಸರು ಚಂಪಾ ಅಂಕಲ್. ಚಂಪಕಲಿ ಅಂತ ಅನ್ಬೇಡ್ರಿ. ಯಾಕೆ ಚಂಪಕಲಿ ಅಂತೀರಾ? ತುಂಬ ಸ್ವೀಟ್ ಅಮ್ಮ ಚಂಪಕಲಿ. ಸ್ವೀಟು ಚೆನ್ನಾಗಿರುತ್ತೆ. ತುಪ್ಪ ಸೋರು ತಂಗೇನೆ ಚೆನ್ನಾಗಿರುತ್ತಲ್ಲ ಚಂಪಕಲಿ ಅಂತ ಹೇಳ್ತೀನಿ. ಯಾವಾಗ ಬಂದೆ? ಊಟ ಮಾಡ್ರಿ. ಏನಪ್ಪ ಯಾವಾಗ ಬಂದೆ? ಇವಾಗಿನ ಬಂದೆ ಅಂಕಲ್. ಚೆನ್ನಾಗಿದೆಯೇ? ಚೆನ್ನಾಗಿದ್ದೀನಿ ಕಣಪ್ಪ, ಚೆನ್ನಾಗಿದ್ದೀನಿ. ಅಂಕಲ್, ನೀವು ಎಷ್ಟು ಚೆನ್ನಾಗಿ ನನಗೆ ಚಂಪಕಲಿ ಅಂತೀರ. ನನಗೇನೋ ತುಂಬ ಖುಷಿ ಆಗುತ್ತೆ. ಹಂಗೆ ಮತ್ತೆ ನಾನು ಯಾರಿಗಾರ ಆಗ್ಲೇಳು ಇಲ್ಲೋಳು ನಾನು ಖುಷಿಯಾಗಿದ್ಬಿಡ್ತೀನಿ. ನಾನು ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ನಾನು ಇಲ್ಲೋಳು ಚೆನ್ನಾಗಿದ್ಬಿಟ್ರೆ ನನ್ನ ಥರ ಇಲ್ವೇ ಇರೋರು ಯಾರು ಇಲ್ಲ. ಹಂಗೆ ನಾನು ಬಿಡಪ್ಪ ಅತ್ಲಾಗೆ, ನಾವೇನೋ ಮಾತಾಡ್ತೀವಿ. ಹೋಗು. ನಮ್ಮ ಫ್ರೆಂಡ್ಗಳು ಮಾತಾಡ್ಬೇಕಾದ್ರೆ ಇಲ್ಲಿ ಬರಬೇಡ. ಸರಿ ಅಮ್ಮ, ಆಯ್ತು, ಮಾತಾಡ್ರಿ. ಮಾಡೋಣ ಪಾರು, ಫೋನ್ ಮಾಡೋಣ ಅವಳಿಗೆ. ಪ್ರೀತಿ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಅಂತೀನಿ. ಅಯ್ಯೋ ಮಾರಯ್ಯ, ಸುಧಾರಿಸು. ಒಂದೇ ಸತಿ ಮೇಲೆ ಫೋನ್ ಮಾಡಿದ್ರೆ ನೀನು ಅವಳಿಗೆ ಆಮೇಲೆ ಆಟೋಟಿಕ್ ಆಗ್ಬಿಟ್ಟಾಯ್ತು. ಎಲ್ಲ ಸವಾಸ ಬೇಡ. ಒಂದು 5 ನಿಮಿಷ ಸುಧಾರಿಸು. ಮತ್ತೆ ಅವಳಿಗೆ ಏನಾದರೂ ಆದರೆ ನನ್ನ ನಂಬರ್ ಎಷ್ಟು ಕೊಟ್ಟಿದ್ಯಾ? ನನ್ನ ಇದರಿಂದ ತಗೊಂಡಿರೋದ್ರಲ್ಲಿ ಎಷ್ಟು ಮಾಡಿದ್ಯಾ? ಇವಾಗೆಲ್ಲ ನಿನ್ನ ನಂಬರ್ಗಳೇ ಹಾಕಿ ಜಾಡ್ಸಿರೋದು. ನನ್ನ ಚಪ್ಪದು ನನ್ನವು ಎಲ್ಲ ಹಿಂಗೆ ಇದೆ ಫೋನ್ ನಂಬರು. ಇವಾಗೆಲ್ಲ ನಿನ್ನವೇ ಹಾಕಿರೋದು. ಅಯ್ಯೋ, ಒಬ್ಬೊಬ್ರದ್ದು ಬದಲಾಯಿಸ್ಬೇಕು. ಒಬ್ರದ್ದು ಹಾಕಿದ್ರೆ ಮತ್ತೆ ಗೊತ್ತಾಗ್ಬಿಡುತ್ತೆ ಯಾಕೆ ಬೇಕು. ಒಬ್ಬೊಬ್ರದ್ದೇನೆ ನೀನು ಇಲ್ಲೋಳಿಲಿ ಬದಲಾಯಿಸಿ. ನಂದೊಂದು ಸತಿ ಹಾಕು, ಚಂಪದೊಂದು ಸತಿ ಹಾಕು, ನಿನ್ನೊಂದು ಸತಿ ಹಾಕು. ಯಾಕೆ ಅವಳು ಅದನ್ನ ನೀನು ಮಾಡಿರೋ ನಂಬರ್ಗಳೆಲ್ಲ ಬ್ಲಾಕ್ ಮಾಡ್ತಾ ಹೋಗ್ತಾಳೆ. ಹಂಗೆ ಮಾಡು. ಅವೆಲ್ಲ ಮಾಡೋಕೆ ಹೋಗ್ಬೇಡ. ಹಂಗೆ ವಾಟ್ಸಪ್ನ ಮೆಸೇಜ್ ಹಾಕು, ವಾಟ್ಸಪ್ನ ವಾಯ್ಸ್ ಕಾಲ್ ಮಾಡು, ವಿಡಿಯೋ ಕಾಲ್ ಮಾಡು, ಎಲ್ಲದರಲ್ಲೂ ಮಾಡಿಬಿಡು. ಎಲ್ಲದರಲ್ಲೂ ಮಾಡಿ ಅವಳಿಗೆ ಚೆನ್ನಾಗಿ ಅಯ್ಯನ್ಸ್ ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು ಅವಳು. ಏನೋ ತಿಳ್ಕೊಬಿಟ್ಟಿದ್ದಾಳೆ. ಈ ಪಾರುಗೆ ಮೋಸ ಮಾಡಿದ್ರೆ ಅವಳು ಚೆನ್ನಾಗಿರ್ತೀನಿ ಅಂತ ಅನ್ಕೊಬಿಟ್ಟವಳೆ. ನಾನು ಇಲ್ಲೋ ನನ್ನ ಸುದ್ದಿಗೆ ಬಂದರೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನು ಎಂಥವಳು ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ಇವಾಗ ನಾವಿಬ್ಬರು ಫ್ರೆಂಡ್ ಆಗಿರೋದಕ್ಕೆ ನನ್ನ ಕೆಲಸನೂ ವರ್ಕೌಟ್ ಆಗುತ್ತೆ, ನಿನ್ನ ಕೆಲಸನೂ ವರ್ಕೌಟ್ ಆಗುತ್ತೆ. ಅವಳು ನಿಮ್ಮ ಅಕ್ಕ ಆಗಿರೋದ್ರಿಂದ ನಿನಗೂ ಒಳ್ಳೇದಾಗುತ್ತೆ. ಹಾಗೇನೆ ಅವಳು ಕೆಲಸ ಬಿಡೋದ್ರಿಂದ ನನಗೊಂದು ಕೆಲಸ ಸಿಕ್ಕಂಗಾಗುತ್ತೆ ಅಲ್ಲಿ. ಈ ಲೋಪರ್ ಮುಂದೆ ಸಿಕ್ಕಾಕಂಡ್ಲು. ಇವಳ್ದೆ ಅದು ನಂಬರ್ ಅಂತ ಗೊತ್ತಾಯಿತು. ಎಲ್ಲ ಚೆಕ್ ಮಾಡಿಸಿವಿ, ನಂಬರ್ಗಳೆಲ್ಲ ತಗೊಂಡೋಗಿ ಎಲ್ಲ ಶೌರ್ಯ ಚೆಕ್ ಮಾಡಿಸ್ತಾ ಇದು ಪಾರೋದೇನೆ ಈ ಕೆಲಸ ಅಂತ ಗೊತ್ತಾಯಿತು. ಅವಳ ನಂಬರ್ಗಳೆಲ್ಲನ ಅವಳ ಹೆಸರಿನಲ್ಲಿರೋದೇ ಇವು ನಂಬರ್ಗಳೆಲ್ಲನ. ಅದಕ್ಕೆ ಬಂದಿದ್ದಕ್ಕೆ ಇವ್ರದ್ದೇ ಎಲ್ಲ ಈ ಕೆಲಸ ಅನ್ನೋದು ಗೊತ್ತಾಗ್ತೈತೆ. ಹೀಗೆ ಬಿದ್ದರು ಇವ್ರಿಗೆ ಇದ್ದಾವೆ. ನೋಡ್ತಾ ಇರ್ರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.